ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಓದ್ತಾ ಇರೋ ಕತೆ ಯಾವುದು ಅಂದ್ರೆ ಸತ್ತವರು ಯಾರು? ಯಾರು ಸತ್ತವರು ಅಂತ. ಏನಿದು ಕತೆ ಅಂದ್ರೆ ಒಂದು ದೊಡ್ಡ ಕಂಪನಿ ಇರುತ್ತಂತೆ. ಆ ದೊಡ್ಡ ಕಂಪನಿ ಯಾಕೋ ದಿನ 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 ಲಾಸ್ ಆಗ್ತಾ ಇರುತ್ತಂತೆ. ಆಗ ಅಲ್ಲಿರೋ ಸಿಇಒ ಯೋಚನೆ ಮಾಡ್ತಾರಂತೆ ಈ ಲಾಸ್ಗೆ ಕಾರಣ ಏನು ಅಂತ. ಅವ್ರಿಗೆ ಸ್ವಲ್ಪ ಗೊತ್ತಾಗತ್ತಂತೆ. ಅವಾಗ ಅವ್ರು ಏನ್ ಮಾಡ್ತಾರಂತೆ, ಬೇಸ್ಮೆಂಟ್ ಅಲ್ಲಿ ಒಂದು ಬಾಡಿ ಇಡೋ ಅಂಥದ್ದನ್ನ ಇಟ್ಬಿಟ್ಟು ಅನೌನ್ಸ್ ಮಾಡ್ತಾರಂತೆ, ನಮ್ಮ ಕಂಪನಿ ಗ್ರೋತಿಗೆ ಯಾರು ಅಡೆತಡೆ ಮಾಡ್ತಾ ಇದ್ರು ಅವರು ಇವತ್ತು ತೀರೋಗಿದ್ದಾರೆ. ಅವರ ಅಂತಿಮ ದರ್ಶನನ ಕೆಳಗಡೆ ಇಟ್ಟಿದೀವಿ, ಹೋಗಿ ನೀವು ದರ್ಶನ ಮಾಡ್ಕೊಂಡ್ ಬರ್ಬೋದು ಅಂತ ಹೇಳ್ತಾರಂತೆ. ಎಲ್ಲಾ ಕಾರ್ಮಿಕರು ಫುಲ್ಲು ಖುಷಿ ಆಗ್ಬಿಡ್ತಾರಂತೆ. ಸದ್ಯ ನಮ್ಮ ಕಂಪ್ನಿ ಬೆಳೀದೇ ಇರೋದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವರು ತೀರೋದ್ರಂತೆ, ಅದ್ ಯಾರು ನೋಡ್ಕೊಂಡ್ ಬರೋಣ ಬನ್ನಿ ಅಂತ ಎಲ್ಲ ಕ್ಯೂ ಅಲ್ಲಿ ಬರ್ತಾರಂತೆ. ಸಿಇಒ ನಿಂತಿರ್ತಾರಂತೆ. ಅಲ್ಲಿ ಬಂದವರೆಲ್ಲ ಆ ಒಂದು ಹೆಣದ ಬಾಕ್ಸ್ ನ ಬಗ್ ನೋಡ್ತಾರಂತೆ, ಆಶ್ಚರ್ಯ ಆಗ್ತಾರಂತೆ. ಯಾಕಪ್ಪ ಈ ರಿಯಾಕ್ಷನ್ ನ ಸಿಇಒ ಅಬ್ಸರ್ವ್ ಮಾಡ್ತಿರ್ತಾರಂತೆ. ಯಾಕೆ ಅವರೆಲ್ಲ ಶಾಕ್ ಆಗ್ತಾರೆ ಅಂತ ಅಂದ್ರೆ, ಆ ಒಂದು ಹೆಣದ ಪೆಟ್ಟಿಗೆ ಒಳಗಡೆ ಬಗ್ ನೋಡಿದ್ರೆ ಅಲ್ಲಿ ಕನ್ನಡಿ ಇರುತ್ತಂತೆ. ಆ ಕನ್ನಡಿಯಲ್ಲಿ ಇವ್ರದೇ ಮುಖ ಕಾಣಿಸಿದ ತಕ್ಷಣ ಇವ್ರು ಶಾಕ್ ಆಗ್ತಾ ಇರ್ತಾರಂತೆ. ಅದರ ಅರ್ಥ ಏನಂದ್ರೆ, ಸಿಇಒ ಎಲ್ಲರೂ ಬಂದು ನೋಡಿದ್ಮೇಲೆ ಎಲ್ಲರೂ ಮೌನವಾಗಿ ನಿಂತಿರ್ತಾರಂತೆ. ಆಗ ಸಿಇಒ ಹೇಳ್ತಾರಂತೆ, ನೋಡಿ ಇವತ್ತು ಯಾರೆಲ್ಲ ನೀವು ನೋಡಿದಿರಲ್ಲ ಆ ವ್ಯಕ್ತಿ ಸತ್ತೋದ. ಅಂದ್ರೆ ನಿಮ್ಮೊಳಗಡೆ ಯಾರೆಲ್ಲ ಅಡೆತಡೆಗಳು, ಯಾರೆಲ್ಲ ಕಂಪ್ನಿಯ ಗ್ರೋತ್ಗೆ ಏನೂ ಕೆಲಸ ಮಾಡ್ತಾ ಇಲ್ಲ, ಅಥವಾ ನಿಮ್ಮೊಳಗಡೆ ಇರುವಂತಹ ಅಡೆತಡೆಗಳೇನಿದೆ ಆ ವ್ಯಕ್ತಿ ಇವತ್ತು ಸತ್ತೋದ ಅಂತ ನೀವು ಬಂದು ಅಂತಿಮ ದರ್ಶನ ನೋಡಾಗಿದೆ. ಇನ್ ಮುಂದೆ ನೀವೆಲ್ಲರೂ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡಿ ಅಂತ. ಇದರಿಂದ ನಾವೇನ್ ಕಲಿಬಹುದು ಅಂದ್ರೆ, ಜೀವನ ಅನ್ನೋದು ಕನ್ನಡಿ ತರ. ನಾವ್ ಅನ್ಕೊಳ್ತಾ ಇರ್ತೀವಿ ನಮ್ಮ ಜೀವನಕ್ಕೆ ಪ್ರಾಬ್ಲಮ್ಗೆ ಇವ್ರ ಕಾರಣ, ಅವ್ರ ಕಾರಣ, ಅವ್ರ ಕಾರಣ, ಇವ್ರ ಕಾರಣ ಅಂತ. ಆದರೆ ನಮ್ಮ ಲೈಫ್ನ ಎಲ್ಲ ಸಮಸ್ಯೆಗಳಿಗೂ ನಾವೇ ಕಾರಣ ಆಗಿರ್ತೀವಿ ಅನ್ನೋದು ಇದಕ್ಕೆ ಒಂದು ಈ ಕತೆ ನಮಗೆ ಲಿಂಕ್ ಮಾಡ್ಕೋಬಹುದು. ಮನೆಯಲ್ಲಾಗಿರ್ಲಿ, ವೈಯಕ್ತಿಕ ಜೀವನ ಅಥವಾ ವ್ಯಾವಹಾರಿಕ ಜೀವನ ಯಾವುದೇ ಆಗಿದ್ರೂ ಕೂಡ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ, ನಾವಿರೋ ಜಾಗದಲ್ಲಿ ನಾವು ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ. ನಮ್ಮ ಒಳಗಡೆ ಇರುವಂತಹ ಕೊರತೆ, ನಮ್ಮ ಒಳಗಡೆ ಇರುವಂತಹ ಅಡೆತಡೆಗಳೇನಿದೆ, ಸೋಮಾರಿತನ ಏನಿದೆ, ಅಥವಾ ಕೆಲಸನ ಮುಂದೂಡೋದು, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇರೋದು, ಈ ಎಲ್ಲ ಗುಣಗಳನ್ನ ನಾವು ಸಾಯಿಸ್ಬಿಡ್ಬೇಕು. ಆ ಗುಣನ ಏನ್ ಸಾಯಿಸ್ತೀವಿ ಅದರ ಅಂತಿಮ ದರ್ಶನನ ನಾವು ಮಾಡಿ ಕಳಿಸ್ಬಿಡ್ಬೇಕು. ಆಗ ನಾವು ಅಭಿವೃದ್ಧಿ ಆಗ್ತೀವಿ ಅಂತ. ಈಗ ನಮ್ಮ ಬದುಕೆ ನಮಗೆ ಕನ್ನಡಿ. ಸತ್ತವರು ಯಾರು? ಈಗ ನೀವು ಮೇಡಮ್, ಇವತ್ತೇ ಆ ವ್ಯಕ್ತಿ, ನನ್ನೊಳಗಡೆ ಇರುವಂತಹ ಆ ನೆಗೆಟಿವ್ ವ್ಯಕ್ತಿ, ಗ್ರೋತ್ ಆಗದೆ ಇರೋ ವ್ಯಕ್ತಿ ಸತ್ತೋದ ಅಂತ ನೀವು ಹೇಳೋದಾದ್ರೆ, ನೀವೆಲ್ಲರೂ ಕಮೆಂಟ್ ಮಾಡಿ, ನಾನು ಮತ್ತೆ ಹೊಸದಾಗಿ ಹುಟ್ಟಿದ್ದೀನಿ ಅಂತ. ನಾನು ಮತ್ತೆ ಹೊಸದಾಗಿ ಹುಟ್ಟಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಇದು ಈ ದಿನದ ಅಫರ್ಮೇಷನ್ ಆಗುತ್ತೆ. ತುಂಬಾ ಜನಕ್ಕೆ ಶೇರ್ ಮಾಡಿ ಹೊಸದಾಗಿ ಹುಟ್ಟುವಂತಹ ಹುಮ್ಮಸ್ಸನ್ನ ನೀವು ಬೇರೆಯವ್ರಿಗೆ ಹಂಚ್ಬೋದು. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.